आप देख रहे हैं बीजापुर इन्फो। मैं आपके साथ जाफर कलादगी। राज्य को कांग्रेस मुक्त बनाने का पूरा प्लान किया है एचडी देवेगौड़ा ने, कहा एमपी प्रहलाद जोशी ने। कल बीजापुर में बीजेपी एमपी प्रहलाद जोशी ने मीडिया से बात करते हुए जेडीएस और कांग्रेस पर हमला करते हुए कहा कि जेडीएस ने कांग्रेस को राज्य में मुकम्मल तौर पर खत्म करने का प्लान बनाया है और कांग्रेस भी जेडीएस के प्लान में पूरी तरह फंस चुकी है। इस गेम में दोनों पार्टियां अपने आप ही खत्म हो जाएंगी। धारवाड़ निर्माणाधीन बिल्डिंग आपदा पर भी बात की एमपी जोशी ने। देखिए, कांग्रेस ದೇವೇಗೌಡರು ಒಂದು ರೀತಿ ಅವರಿಗೆ ಧೃತರಾಷ್ಟ್ರ ಮೋಹ ಭಾಳ ಜಾಸ್ತಿ ಇದೆ. ಮೊದಲು ಮಕ್ಕಳಂತರೂ ಈಗ ಮೊಮ್ಮಕ್ಕಳು. ಹೆಂಗೆ ಧೃತರಾಷ್ಟ್ರಕ್ಕೆ ಮಕ್ಕಳು ಮೊಮ್ಮಕ್ಕಳು ಅವರಿಂದನೇ ಇಡೀ ಕೌರವ ಕುಲ ಹಾಳಾಯಿತು, ಹಂಗೆ ಈ ಚುನಾವಣೆಯಲ್ಲಿ ಇವರ ಕುಲ ಕೌರವ ಕುಲ ಹಾಳಾಗ್ತದೆ. ಇದ್ರ ಬಗ್ಗೆ ಏನು ಅಂದಾಜಿಲ್ಲ, ಅನುಮಾನ ಇಲ್ಲ. ಜೆಡಿಎಸ್ ರವರಿಂದ ಕಾಂಗ್ರೆಸ್ ಹಾಳಾಗಿದೆ ಅಂತ ಒಮ್ಮೆ ಯಡಿಯೂರಪ್ಪನವರು ಸದನದಲ್ಲಿ ಭವಿಷ್ಯ ನುಡಿದಿದ್ದಾರೆ ಸರ್. ಜೆಡಿಎಸ್ ತಾನೂ ಹಾಳಾಗ್ತದೆ, ಕಾಂಗ್ರೆಸ್ಸನ್ನು ಮುಗಿಸಿ ಹೋಗ್ತದೆ. ಅದು ಕಾಂಗ್ರೆಸ್ಸನ್ನು ಮುಳುಗಿಸಿ ಹೋಗಲಿಕ್ಕೆ ದೇವೇಗೌಡರು ಭಾಳ ಪರ್ಫೆಕ್ಟ್ ಪ್ಲ್ಯಾನ್ ಮಾಡ್ಯಾರ. ಆ ಟ್ರ್ಯಾಪ್ದಾಗ ಸರಿಯಾಗಿ ಕಾಂಗ್ರೆಸ್ ಪಾರ್ಟಿಯವರು ಹೋಗಿ ಬೀಳ್ತಾ ಇದ್ದಾರೆ. ಈಗ ನೀವು ಇಲ್ಲೇ ಉದಾಹರಣೆ ತೆಗೆದುಕೊಡ್ರಿ, ನಿಮ್ಗೆ ಜೆ ಡಿ ಎಸ್ಗೆ ಕ್ಯಾಂಡಿಡೇಟ್ ಇಲ್ಲ ಒಬ್ಬರು, ಇಲ್ಲಿ ನೀವು ಜೆ ಡಿ ಎಸ್ಗೆ ಬಿಟ್ಟು ಕೊಡ್ತೀರಿ, ಅವ್ರ ಟ್ರ್ಯಾಪಿಗೆ ಒಳಗಾಗ್ತೀರಿ ಅಂತಂದ್ರೆ ಇದರ ಅರ್ಥ ಏನು? ಕಾಂಗ್ರೆಸ್ ಪಾರ್ಟಿ ಒಳಗೂ ಕೆಲವರು ಕಾಂಗ್ರೆಸ್ಸನ್ನು ಮುಗಿಸ್ಲಿಕ್ಕೆ ಸನ್ನದ್ಧರಾಗಿದ್ದಾರೆ. ಅದರಲ್ಲಿ ಕಾಂಗ್ರೆಸ್ ಪಾರ್ಟಿಯ ರಾಜ್ಯ ನಾಯಕರು ಇದ್ದಾರೆ. ಶೀಘ್ರದಲ್ಲಿ ಅವರ ಹೆಸರುಗಳು ಹೊರಗೆ ನಿಮ್ಮ ಮೂಲಕನೇ ಬರ್ತವೆ. ಇಲ್ಲಿ ಬಿಟ್ಟರು ತುಮಕೂರು ಮುದ್ದುಹನುಮೇಗೌಡರು ಸಿಟ್ಟಿಂಗ್ ಎಂ ಪಿ, ಅವರು ಅಪೋಸಿಷನ್ ಪಾರ್ಟಿಯಲ್ಲಿ ಇದ್ದರವರು ಅನ್ಡೌಟೆಡ್ಲಿ. ಆದರೆ ಪಾರ್ಲಿಮೆಂಟ್ನಲ್ಲಿ ಅವರು ಅಪೋಸಿಷನ್ ಪಾರ್ಟಿಯ ಪರವಾಗಿ ಸರಿಯಾಗಿ ಇದ್ದಿದ್ದರಲ್ಲೇ ಮಾತನಾಡುವಂಥ ಒಬ್ಬ ಸಂಸತ್ ಸದಸ್ಯರಾಗಿದ್ದರು. ನೀವು ಅವ್ರ ಜೊತೆಗೆ ಕಾಂಪ್ರಮೈಸ್ ಮಾಡಿಕೊಂಡು ತುಮಕೂರನ್ನು ಗೆದ್ದು ಸೀಟು ಬಿಟ್ಟು ಮೈಸೂರನ್ನು ಉಳಿಸ್ಕೋತೀರಿ ಅಂತಂದ್ರೆ ಕಾಂಗ್ರೆಸ್ ಪಾರ್ಟಿಯೊಳಗೆ ಕಾಂಗ್ರೆಸ್ ಮುಕ್ತವನ್ನು ಮಾಡಬೇಕು. ನಾ ಇದ್ದೇ ನಂದು ಮುಗೀತು, ಇನ್ನು ಮುಂದೆ ಕಾಂಗ್ರೆಸ್ ಮುಕ್ತ ಆಗಬೇಕು ಅನ್ನುವಂಥ ಪ್ರವೃತ್ತಿಯನ್ನು ಹೊಂದಿರುವಂಥ ನಾಯಕರು ಅಲ್ಲಿ ಇರೋದರಿಂದ ಕಾಂಗ್ರೆಸ್ ಮುಕ್ತ ಆಟೋಮೆಟಿಕ್ಕಾಗಿ ಕರ್ನಾಟಕದಲ್ಲಿ ಆಗ್ತದೆ. ಈ ಚುನಾವಣೆ ಕಾಂಗ್ರೆಸ್ ಮುಕ್ತ ಆಗಲಿಕ್ಕೆ ಒಂದು ದೊಡ್ಡದಾದಂಥ ಮುನ್ನುಡಿಯನ್ನು ಬರೆಯಲಿದೆ ಲೋಕಸಭಾ ಚುನಾವಣೆ. ನೋಡಿ, ಇದರಲ್ಲಿ ಸೂಕ್ತವಾದಂಥ ಕ್ರಮನೇ ಆಗ್ತಾ ಇಲ್ಲ. ಪ್ರಭಾವಿಗಳಿಗೆ ಸೇರಿದ್ದು ಅನ್ನುವಂಥ ಕಾರಣದಿಂದಾಗಿ ಸೂಕ್ತವಾದಂಥ ಕ್ರಮ ಆಗ್ತಾ ಇಲ್ಲ. 2 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಟ್ಟಿದ್ದಾರೆ. 10 ಲಕ್ಷ ರೂಪಾಯಿ ಮಿನಿಮಮ್ ಪರಿಹಾರವನ್ನು ಕೊಡಬೇಕು ಅನ್ನುವಂಥದ್ದು ಡೇ ಒನ್ದಿಂದ ನಾನು ಮತ್ತು ನಮ್ಮ ಪಕ್ಷ, ನಮ್ಮ ಪಕ್ಷದ ನಾಯಕರಾದಂಥ ಜಗದೀಶ್ ಶೆಟ್ಟರು, ಅರವಿಂದ್ ಬೆಲ್ಲದ, ಅಂಬರೀ ದೇಸಾಯಿ ಎಲ್ಲ ನಾವು ಆಗ್ರಹಪಡಿಸಿದ್ದೇವೆ. ಮತ್ತು ಇದಕ್ಕೆ ಯಾವ ರೀತಿ ಬಿಲ್ಡಿಂಗನ್ನು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು ಇದರ ಬಗ್ಗೆ ಅಲ್ಲಿನ ಸ್ಥಳೀಯ ಕಾರ್ಪೊರೇಷನ್ ಅಧಿಕಾರಿಗಳು ಯಾರೂ ಗಮನವನ್ನು ಹರಿಸಿಲ್ಲ. ಮೂರನೇದಾಗಿ ಅಲ್ಲಿ ಈಗಾಗಲೇ ಅಂಗಡಿಗಳನ್ನು ಮಾರಾಟ ಮಾಡಿ ಅದು ಅತ್ಯಂತ ಶಿಥಿಲಾವಸ್ಥೆಯಲ್ಲಿದೆ, ಅದು ಸರಿಯಾಗಿಲ್ಲ, ಕಳಪೆ ಮಟ್ಟದ ಕಾಮಗಾರಿಯಾಗಿದೆ. ಕೆಲವು ಪ್ರಭಾವಿಗಳು ಹೆಚ್ಚು ದುಡ್ಡನ್ನು ಗಳಿಸಬೇಕು ಅಂತ ಅತ್ಯಂತ ಕಳಪೆ ಮಟ್ಟದ ಕಾಮಗಾರಿಯನ್ನು ಮಾಡಿ ಜನರಿಗೆ ಪ್ರಾಣಹಾನಿ ದೊಡ್ಡ ಪ್ರಮಾಣದಲ್ಲಿ ಆಗ್ಬೋದು ಅಂತ ಗೊತ್ತಿದ್ದರೂ ಕಾಳಜಿ ತೆಗೆದುಕೊಂಡಿಲ್ಲ. ಈಗ ಅವರು ಏನು ಅಲ್ಲೇ ಕಟ್ಟಡಗಳನ್ನು ಅಂಗಡಿಗಳನ್ನು ಖರೀದಿ ಮಾಡಿದರು, ಮಳಿಗೆಗಳನ್ನು, ಅದರ ದುಡ್ಡು ಇನ್ನೂ ಕೊಡೋಕ್ಕೆ ತಯಾರಿಲ್ಲ. ಇವತ್ತಿನವರೆಗೂ ಯಾರೂ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸೆಕ್ಷನ್ಗಳನ್ನು ಬಹಳ ವೀಕ್ ಆದಂಥ ಸೆಕ್ಷನ್ಗಳನ್ನು ಬಿಲ್ಡಿಂಗ್ ಓನರ್ಸ್ ಮೇಲೆ ಹಾಕಿದ್ದಾರೆ. ಆ ಕಟ್ಟಡದ ಮಾಲೀಕರ ಮೇಲೆ ಭಾಳ ವೀಕ್ ಆದಂಥ ಸೆಕ್ಷನ್ಗಳನ್ನು ಹಾಕಿದ್ದಾರೆ. ಇದರ ಜೊತೆಗೆ ಪರಿಹಾರದಲ್ಲಿ ಮತ್ತು ಟ್ರೀಟ್ಮೆಂಟ್ನಲ್ಲಿ ಕೂಡ ವಿಳಂಬ ಆಗ್ತಾಯಿದೆ. ಹೀಗಾಗಿಯೇ ಇದರ ಅರ್ಥವೇ ಈ ಕಟ್ಟಡ ಯಾರಿಗೆ ಸೇರಿದ್ದು ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಆಗುತ್ತೆ. और भी खबरों के लिए लाइक कीजिए, शेयर कीजिए और सब्सक्राइब कीजिए बीजापुर इन्फो चैनल को। और हाँ, बेल आइकॉन दबाना ना भूलिएगा। धन्यवाद।